ತುಂಬ ಭಯ ಆಗ್ತಾ ಉಂಟು. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನಿಮಸ್ಕಾರ ಸ್ಯಾಂಟ್. ಇದು ಒಂದು ವಿಡಿಯೋ, ನನ್ನದು ಹೇರ್ ಡೊನೇಟ್ ಮಾಡುವಂತಹ ವಿಡಿಯೋ. ಇದು ಒಂದು ನನ್ನ ಬರ್ತ್ಡೇ ಉಂಟು ನಾಳೆ. ಸೊ ಹೇರ್ ಡೊನೇಟ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಒಂದು ಸತಿ ನಾನು ಆಲ್ರೆಡಿ ಕೊಟ್ಟಾಗಿದೆ. ಈ ವರ್ಷ ಕೂಡ ಸ್ವಲ್ಪ ಉದ್ದ ಬಂದಿದೆ, ಹಾಗೆ ನಾನು ಫುಲ್ ಕಟ್ ಮಾಡ್ತಾಯಿದ್ದೀನಿ. ಪಾರ್ಲರಿಗಂತೂ ರೀಚ್ ಆಗಿ ಆಯಿತು. ಆಮೇಲೆ ಇವತ್ತು ಟ್ಯೂಸ್ಡೇ ಆದ ಕಾರಣ ಆ್ಯಕ್ಚುಲಿ ಕ್ಲೀನಿಂಗ್ ಡೇ ಅಂತೆ ಅವರಿಗೆ. ಆದರೆ ನಾನು ಕೇಳಿದೆ, ಅದು ಡೊನೇಟ್ ಮಾಡಲಿಕ್ಕಿತ್ತು, ಅದಕ್ಕೋಸ್ಕರ ಪ್ಲೀಸ್ ನನಗೊಂದು ಹೇರ್ ಕಟ್ ಮಾಡ್ಬೋದು ಅಂತ ಕೇಳಿದ್ದಕ್ಕೆ ಓಕೆ ಅಂತ ಹೇಳಿದರು. ಹಾಗೆ ನಾನು ನನ್ನ ಲಾಂಗ್ ಹೇರ್ ಜೊತೆ ಲಾಸ್ಟ್ ಸೆಲ್ಫಿ ವೀಡಿಯೋಸ್ ಎಲ್ಲ ತೆಗಿತಾ ಇದ್ದೆ. ನನಗೆ ಆ್ಯಕ್ಚುಲಿ ನೋಡಬೇಕಾದ್ರೆ ಮನೇಲಿರಬೇಕಾದ್ರೆ ಯಾವತ್ತೂ ಕೂದಲು ಇರಿಟೇಟ್ ಅಂತ ಅನಿಸ್ತಿತ್ತು. ಅಲ್ಲಿ ಮಿರರಲ್ಲಿ ನನ್ನ ಕೂದಲನ್ನ ನೋಡಬೇಕಾದ್ರೆ ಅಯ್ಯೋ ಹೋಗುತ್ತಲ್ಲ ಅಂತ ತುಂಬ ಬೇಜಾರಾಗ್ತಾಯಿತ್ತು. ಬಟ್ ಏನು ಮಾಡೋದು, ಒಬ್ರಿಗೆಲ್ಲ ಇಬ್ಬರಿಗೆ ಯಾರಿಗಾರು ಹೆಲ್ಪ್ ಆಗುತ್ತೆ ಅಂತ ನಾನು ಖುಷಿಯಲ್ಲಿರ್ತಿದ್ದೆ. ಒಂದು ಲುಕ್ಕು ಕೂಡ ಚೇಂಜ್ ಆಗುತ್ತೆ ಅಂತ ಖುಷಿ ಪಡ್ತಾ ಇದ್ದೆ. ಮೊದಲಿಗೆ ಒಂದು ಜುಟ್ಟು ಕಟ್ಟಬೇಕು, ನಮಗೆ ಎಷ್ಟು ಕಟ್ ಮಾಡಬೇಕುಂಟು ಅಷ್ಟು ಜುಟ್ಟು ಕಟ್ಟಿ, ಆಮೇಲೆ ಜಡೆ ಕಟ್ಟಿ, ವಾಪಸ್ ರಬ್ಬರ್ ಬ್ಯಾಂಡ್ ಹಾಕಿ ಆಮೇಲೆ ಅವರು ಕಟ್ ಮಾಡ್ತಾರೆ. ಹೀಗೆ ನಾವು ಜಡೆ ಮಾಡಿ ಕೊಟ್ಟರೆ, ಅವರಿಗೆ ಡೊನೇಟ್ ಮಾಡಿಕೊಟ್ರೆ ಅವರಿಗೆ ಅದು ಸುಲಭ ಆಗುತ್ತೆ ಅಂತ ನನಗೆ ಮುಂಚೆ ಹೇಳಿದರು. ಹಾಗೆ ಲಾಸ್ಟ್ ಟೈಮ್ ಕೂಡ ನಾನು ಹೀಗೇ ಮಾಡಿದ್ದೆ, ಈ ವರ್ಷ ಕೂಡ ಹಾಗೆ ಮಾಡಿದ್ದೆ. ನನ್ನ ಎಕ್ಸ್ಪ್ರೆಷನ್ ನೋಡಿಯೇ ನಿಮಗೆ ಗೊತ್ತಿರ್ಬೋದು ನನಗೆ ಎಷ್ಟು ಭಯ ಆಗಿತ್ತು, ಒಂಥರ ಫೀಲ್ ಆಗ್ತಾಯಿತ್ತು. ಆಮೇಲೆ ನಾನು ತುಂಬ ಧೈರ್ಯ ತಗೊಂಡಂದರೆ ಒಬ್ಬಳೇ ಮಾಡೋದಲ್ವ, ಮನೇಲಿ ಏನು ಹೇಳ್ತಾರೆ ಅಂತ ತುಂಬ ಟೆನ್ಷನ್ ಆಗ್ತಿತ್ತು ಆ್ಯಕ್ಚುಲಿ. ಬಟ್ ಯಾರು ಏನೂ ಹಾಗೇನೂ ಬೈಲಿಲ್ಲ, ಅದೇ ಒಂದು ಒಳ್ಳೆಯದು. ಸೊ ಹಾಗೆ ಅಷ್ಟೇ, ನಾನು ಹೇರೆಲ್ಲ ಕಟ್ ಮಾಡಿ ಆದ ನಂತರ ಫಸ್ಟಿಗೆ ನನ್ನ ಅಪ್ಪ ಅಮ್ಮನಿಗೆ ತೋರಿಸಿದೆ. ಅವರ ರಿಯಾಕ್ಷನ್ ನೀವು ನೋಡಿ. ಆಮೇಲೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಅಂದರೆ ಹಸ್ಬೆಂಡ್ ಆಗಿರ್ಬೋದು, ನಿಖಿಲ್ ಆಗಿರ್ಬೋದು, ನನ್ನ ಅತ್ತೆ ಆಗಿರ್ಬೋದು, ಎಲ್ರಿಗೂ ಹೇಳಿದೆ. ಮತ್ತು ನನ್ನ ಅಣ್ಣ ಅತ್ತಿಗೆಗೆ ವಿಡಿಯೋ ಕಾಲ್ ಮಾಡಿದೆ, ನನ್ನ ಫ್ರೆಂಡಿಗೆ ವಿಡಿಯೋ ಕಾಲ್ ಮಾಡಿ ಎಲ್ಲರ ಜೊತೆ ಶೇರ್ ಮಾಡಿ ಆಯಿತು. ಒಂಥರ ಹೀಗೆ ನಾನು ಆ್ಯಕ್ಚುಲಿ ಏನಂದರೆ ನನ್ನ ಎವ್ರಿ ಬರ್ತ್ಡೇಗೆ ಒಂದಲ್ಲ ಇನ್ನೊಂದು ಮಾಡ್ತಾ ಇರ್ತೀನಿ, ನನ್ನ ಸೆಲ್ಫ್ ಗಿಫ್ಟ್ ಥರ. ಸೊ ಈ ವರ್ಷ ಈ ಹೇರ್ ಕಟ್ ನೋಡಬೇಕು. ನೀವೀಗ ನೆಕ್ಸ್ಟ್ ಎಲ್ಲರದ್ದು ರಿಯಾಕ್ಷನ್ ನೋಡಿ, ಆಯಿತಾ? ಮಮ್ಮಿ ಲಾಸ್ಟ್ ಟೈಮ್ ನಾನು ಕೂದಲು ಕಟ್ ಮಾಡಬೇಕಾದ್ರೆ ನನ್ನ ಪೇರೆಂಟ್ಸಿಗಾಗಿರ್ಬೋದು ಎಲ್ಲರಿಗೂ ಹೇಳಿ ಹೋಗಿದ್ದೆ ನಾನು ಕೂದಲು ಕಟ್ ಮಾಡ್ತೇನೆ ಅಂತ. ಸೊ ಅವರು ಪ್ರಿಪೇರ್ ಆಗಲಿ ಅಂತ. ಅವರೇನೂ ಬೈಲಿಲ್ಲ ಲಾಸ್ಟ್ ಟೈಮ್. ಒಂದು ಸ್ವಲ್ಪ ಹೇಗೆ ಏನೋ ಅಂತ ಅಂದರು. ಈ ಸರ್ತಿ ನೋಡಬೇಕಾದ್ರೆ ಅವರ ರಿಯಾಕ್ಷನ್ ಹೀಗಿತ್ತು, ಅಂದರೆ ಸರ್ಪ್ರೈಸಾಗಿ ಎಲ್ರಿಗೂ ಯಾರಿಗೂ ಹೇಳದೆ ನಾನು ಮಾಡಿದೆ. ಸೊ ಅವರು ಅಪ್ಪ ಮತ್ತು ಅಮ್ಮನಿಗಂತೂ ಇಷ್ಟ ಆಗಲಿಲ್ಲ, ವಿನಿಲಿಗಂತೂ ತುಂಬ ಇಷ್ಟ ಆಯಿತು. ಬಟ್ ಫಸ್ಟಿಗೆ ಅವನಿಗೆ ಗೊತ್ತೇ ಆಗಲಿಲ್ಲ ನಾನು ಹೇರ್ ಕಟ್ ಮಾಡಿದ್ದೇನೆ ಅಂತ. ನೆಕ್ಸ್ಟ್ ನಾನು ಸರಿಯಾಗಿ ನೋಡೋದು ಹೇಳಬೇಕಾದ್ರೆ ಅವನಿಗೆ ಶಾಕ್ ಆಯಿತು. ಅಂದರೆ ಸ್ವಲ್ಪ ಶಾರ್ಟ್ ಜಾಸ್ತಿ ಆಯಿತು ಅಂತ ಹೇಳಿ ಅವನಿಗೆ ಸ್ವಲ್ಪ ಬೇಜಾರು. ಅದಕ್ಕೆ ಸ್ವಲ್ಪ ಲಾಂಗ್ ಇಡಬೇಕಿತ್ತು ಅಂತ ಅವನಿಗೆ ತುಂಬ ಇಷ್ಟ ನಾನು ಶಾರ್ಟ್ ಹೇರ್ ಇಟ್ಟರೆ. ಅದಾದ ಮುಂಚೆ ನೋಡಿದ್ದು ನನ್ನ ಫ್ರೆಂಡ್ ಶರಲ್. ಅವರಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು ಕೂದಲು ಕಟ್ ಮಾಡ್ತೇನೆ ಅಂತ. ಫೈನಲಿ ನಾನು ಎಲ್ಲರದ್ದು ಎಕ್ಸ್ಪ್ರೆಷನ್ಸ್ ನೋಡಬೇಕಿತ್ತು, ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಬೇಕಿತ್ತು ನನ್ನ ಹೇರ್ ಕಟ್ಟಿಗೆ. ಯಾಕಂದರೆ ಲಾಸ್ಟ್ ಟೈಮ್ ನಾನು ಹೇರ್ ಕಟ್ ಮಾಡಿದ್ದು 2022 ಅಲ್ಲಿ. ಆ್ಯಂಡ್ ಆಗ ನಾನು ಎಲ್ಲರ ಹತ್ರ ಹೇಳಿಯೇ ಮಾಡಿದ್ದು, ಲೈಕ್ ನನ್ನ ಪೇರೆಂಟ್ಸಲ್ಲಿ ಎಲ್ಲ ಹೇಳಿ ಮಾಡಿದ್ದೆ. ಆಗ ಅವರು ಸ್ವಲ್ಪ ಪ್ರಿಪೇರ್ ಆಗಿರ್ತಾರೆ. ಈ ಸತಿ ನಾನು ಯಾರ ಹತ್ರನೂ ಹೇಳಿಲ್ಲ ಆ್ಯಕ್ಚುಲಿ, ಈವನ್ ನನ್ನ ಹಸ್ಬೆಂಡಲ್ಲಿ ಹೇಳಿಲ್ಲ. ಅವನಿಗೆ ನಾನು ಹೇರ್ ಕಟ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು.
ಆ್ಯಂಡ್ ಇನ್ನೊಂದೇನೆಂದರೆ ನಾನು ಹೇರ್ ಕಟ್ ಮಾಡಿದ ರೀಸನ್ ಏನಂತ ಹೇಳ್ತೀನಿ. ನನಗೆ ತುಂಬ ಬೇಗ ಅಂದರೆ ಒಳ್ಳೆಯದು ಹೇರ್ ಬರುತ್ತೆ ಬೈ ಗಾಡ್ಸ್ ಗ್ರೇಸ್. ಆ್ಯಂಡ್ ನನಗೆ ಉದ್ದ ಕೂದಲು ತುಂಬ ಇಷ್ಟ ಆ್ಯಕ್ಚುಲಿ. ನಾನು ಫಸ್ಟ್ ಟೈಮ್ ನಾನು ಹೇರ್ ಕಟ್ ಮಾಡಿದ್ದು ಐ ಗೆಸ್ PUCಯಲ್ಲೇ ಅನಿಸುತ್ತೆ. ಲೈಕ್ ಸ್ವಲ್ಪ ಕಟ್ ಮಾಡ್ತಿದ್ದೆ, ಟ್ರಿಮ್ ಮಾಡ್ತಿದ್ವಿ. ಬಟ್ ನಾನು ಫುಲ್ಲಾಗಿ ಲೈಕ್ ಬಾಬ್ ಕಟ್ ಹಾಗೆ ಮಾಡಿದ್ದು ಒಂದು 2-3 ಇಯರ್ಸ್ ಮುಂಚೆ. ಆಗ ನಾನು ಕಟ್ ಮಾಡಿದ್ದಕ್ಕೆ ರೀಸನ್ ಏನಂದರೆ ನನಗೆ ಒಂದು ಬೇರೆ ಲುಕ್ ಕೂಡ ಬೇಕಿತ್ತು. ಪ್ಲಸ್ ಒಂದು ಹೀಗೆ ನಾನು ಇದು ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲೆಲ್ಲೋ ನಾನು ನೋಡಬೇಕಾದ್ರೆ ಡೊನೇಟ್ ಮಾಡ್ಬೋದು ಅಂತ ಒಂದು ಕಾನ್ಸೆಪ್ಟ್ ಇತ್ತು. ಲೈಕ್ ಕ್ಯಾನ್ಸರ್ ಪೇಷಂಟ್ ಅವರಿಗೆಲ್ಲ ನೀವು ಹೇರ್ ಡೊನೇಟ್ ಮಾಡ್ಬೋದು ಅಂತ ಇತ್ತು. ಅದಕ್ಕೋಸ್ಕರ ಅದನ್ನು ನೋಡಿ ನಾನು ಬ್ಯಾಂಗ್ಳೂರಿನಲ್ಲಿರುವಂತಹ ಡೊನೇಷನ್ ಸೆಂಟರಿಗೆ ನಾನು ನನ್ನ ಹೇರನ್ನು ಡೊನೇಟ್ ಮಾಡಿದೆ. ಆ್ಯಂಡ್ ಆಗ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಅಂದರೆ ನನಗೆ ತುಂಬ ಇಷ್ಟ ಆಯಿತು ಫಸ್ಟ್ ಟೈಮ್ ಕೊಡೋದು ಅಂತ ಎಲ್ಲ ತುಂಬ ಖುಷಿಯಾಗಿತ್ತು. ಆವಾಗ ಕೂಡ ನನಗೆ 25th ಬರ್ತ್ಡೇಗೆ ಅಂತ ನಾನು ಕೊಟ್ಟಿದ್ದು. ಆ್ಯಂಡ್ ಲಾಸ್ಟ್ ಇಯರ್ ನಾನು ನನ್ನ ಬರ್ತ್ಡೇಗೆ ಜಸ್ಟ್ ನಾನು ಟ್ರಿಮ್ ಮಾಡಿದ್ದೆ. ನಾನು ಎವ್ರಿ ಇಯರ್ ಬರ್ತ್ಡೇ ಟೈಮಲ್ಲಿ ಕೂದಲು ಕಟ್ ಮಾಡೋದು, ಅಂದರೆ ನೆನಪಿರಬೇಕು ಅಂತ. ಇಲ್ಲಾದರೆ ಹಬ್ಬದ ಟೈಮಲ್ಲಿ ಕಟ್ ಮಾಡ್ತೀನಿ, ಸ್ವಲ್ಪ ಟ್ರಿಮ್ ಮಾಡ್ತೀನಿ. ನಾನು ಕಟ್ ಮಾಡಬೇಕಾದ್ರೆ ಒಬ್ಬರು ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರಿ, ಲೈಕ್ ನೀನು ಹೇರ್ ಕಟ್ ಮಾಡಿದರೆ ಡೊನೇಟ್ ಮಾಡೋದಿಲ್ವಾ ಅಂತ. ಸೊ ನಾನು ಹೇಳಿದೆ ಎಸ್, ನಾನು ಲಾಸ್ಟ್ ಟೈಮ್ ಡೊನೇಟ್ ಮಾಡಿದೆ, ಈ ವರ್ಷ ಮಾಡೋದಿಲ್ಲ, ನೋಡಬೇಕು ಯಾವಾಗಾದ್ರೂ ಒಮ್ಮೆ ಮಾಡ್ತೇನೆ ಉದ್ದ ಆದರೆ ಅಂತ. ಅಂದರೆ ನನಗೆ ಡಿಫಿಕಲ್ಟಿ ಆದರೆ ನಾನು ಕೊಡ್ತೇನೆ ಅಂತ ಇದ್ದೆ. ಡಿಫಿಕಲ್ಟಿ ಅಂತ ಅಲ್ಲ, ಬಟ್ ನನಗೆ ತುಂಬ ಉದ್ದ ಆಗಿತ್ತು. ನಾನು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಜಾಸ್ತಿನೇ ಉದ್ದ ಆಗಿತ್ತು. ನಾನು ಆ್ಯಕ್ಚುಲಿ ಎನ್ಸ್ಕೊಂಡಿದ್ದೆ ಸ್ವಲ್ಪ ಇನ್ನೂ ಕೂಡ ಸೊಂಟದಿಂದ ಕೆಳಗೆ ಸ್ವಲ್ಪ ಬರಲಿ ಆಮೇಲೆ ಕೊಡ್ತೇನೆ ಒಟ್ಟಿಗೆ ಅಂತ. ಬಟ್ ನನಗೆ ಮತ್ತಾಯಿತು ಈ ವರ್ಷ ನೆಕ್ಸ್ಟ್ ವರ್ಷ ತನಕ ಕಾಯಬೇಕು, ಸುಮ್ಮನೆ ಯಾಕೆ ಈ ವರ್ಷ ಕೊಟ್ಟು ಬಿಡುವ ಅಂತಾಯಿತು. ಆಮೇಲೆ ನಾನು ನನ್ನ ಫ್ರೆಂಡ್ಸ್ ಇದ್ದಾರೆ, ICYM ಫ್ರೆಂಡ್ಸ್, ಅವ್ರ ಹತ್ರ ಕೇಳಿ, ICYM ಅಂದರೆ ಒಂದು ಯೂತ್ ಇಂಡಿಯನ್ ಕ್ಯಾಥಲಿಕ್ದು ಯೂತ್ ಕೌನ್ಸಿಲ್. ಸೊ ನಮ್ಮ ಪುತ್ತೂರಿನಲ್ಲಿ ನನಗೆ ಪರಿಚಯದಿದ್ದ ಒಬ್ಬರಿದ್ದು ಇದ್ದಾರೆ. ಅವ್ರ ಹತ್ರ ನಾನು ಕೇಳಿದೆ ಹೇಗೆ ರೂಲ್ಸ್ ಏನು ಹೇಗೆ ಅಂತೆಲ್ಲ ಅಂತ ಕೇಳಿದೆ. ಆಮೇಲೆ ಅವರಿಗೆ ನಾನು ಕೊಟ್ಟೆ. ಸೊ ಹೇರ್ ಅವರು ಡೊನೇಟ್ ಮಾಡಿ ಆಗಿದೆ, ಕ್ಯಾನ್ಸರ್ ಪೇಷಂಟ್ಸ್ಗೆ ಹೋಗುತ್ತೆ. ಹೇರ್ ಡೊನೇಟ್ ಮಾಡಲಿಕ್ಕೆ ಸ್ವಲ್ಪ ರೂಲ್ಸ್ ಇರ್ತದೆ, ನೀವು ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು, ಇಲ್ಲಾಂದರೆ ವೆಬ್ಸೈಟಲ್ಲೇ ಇರುತ್ತೆ. ಜಾಸ್ತಿಯಾಗಿ ಹೇರ್ ಕಲರ್ ಆಗಿರಬಾರ್ದು, ಹೇರ್ ವಾಶ್ ಮಾಡಿ ಕೊಡಬೇಕಾಗತ್ತೆ. ಸೊ ನಾನೇನು ಮಾಡಿದ್ದೆ ಅಂದರೆ ಪ್ರೀವಿಯಸ್ ಡೇನೇ ಸ್ನಾನ ಮಾಡಿ ನಾನು ಪಾರ್ಲರಿಗೆ ಹೋಗಿ ಡೈರೆಕ್ಟಾಗಿ ಅಲ್ಲಿ ರಬ್ಬರ್ ಬ್ಯಾಂಡ್ಸ್ನೆಲ್ಲ ಹಾಕಿ ಆಮೇಲೆ ಜಡೆ ಕಟ್ಟಿ ಅದನ್ನು ಕಟ್ ಮಾಡಿದರು. ಹಾಗೆಯೇ ಆ ಜಡೆಯನ್ನು ನಾವು ರೋಲ್ ಮಾಡಿ ಒಂದು ಪ್ಲಾಸ್ಟಿಕಲ್ಲಿ ಅವರಿಗೆ ಅಥವಾ ಪಾರ್ಸೆಲ್ ಕೊಟ್ಟರೆ ಆಯ್ತಷ್ಟೇ. ಲಾಸ್ಟ್ ಇಯರ್ ಎಕ್ಸಾಕ್ಟಾಗಿ 14 ಇಂಚಸ್ ಇತ್ತು, ಈ ವರ್ಷ ಐ ಗೆಸ್ 16 ಇಂಚಸ್ ಏನೋ ಇತ್ತು. ಹಾಗೆ ತುಂಬ ಖುಷಿಯಾಗುತ್ತೆ. ಹೀಗೆ ನೀವು ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಡೊನೇಟ್ ಮಾಡಲಿಕ್ಕೆ ಮರಿಬೇಡಿ. ನಾವೀಗ ಹೇರ್ ಡೊನೇಟ್ ಮಾಡಿದರೆ ಒಬ್ರಿಗೆ ಅಥವಾ ಇಬ್ಬರಿಗೆ ಯಾರಿಗಾದರೂ ಹೆಲ್ಪ್ಫುಲ್ ಆಗುತ್ತೆ. ಪ್ಲಸ್ ನಮಗೆ ಕೂಡ ಒಂದು ಬೇರೆ ಲುಕ್ ಸಿಗುತ್ತೆ. ಅಂದರೆ ಸೇಮ್ ಫೇಸ್ ಸೇಮ್ ಲುಕ್ ನೋಡಿ ನನಗೂ ಬೋರ್ ಆಗುತ್ತಲ್ವ. ಸೊ ಹಾಗೆ ನೀವು ನಿಮ್ಮ ಹತ್ರ ಉದ್ದ ಕೂದಲಿದ್ರೆ ಅಟ್ಲೀಸ್ಟ್ ಐ ಗೆಸ್ ಡೊನೇಟ್ ಮಾಡೋ ಯಾವುದೇ ಹೇರ್ ಕೂಡ ಅಟ್ಲೀಸ್ಟ್ 14 ಇಂಚಸ್ ಉದ್ದ ಇರಬೇಕು. ಸೊ ನೀವು ಯಾರಾದರೂ ಡೊನೇಟ್ ಮಾಡುವ ಪ್ಲ್ಯಾನಲ್ಲಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಾನು ಹಾಕಿರ್ತೀನಿ ಒಂದು ಡೊನೇಷನ್ ಮಾಡಿದಂತಹ ವೆಬ್ಸೈಟ್ ಅಥವಾ ಕಾಂಟ್ಯಾಕ್ಟ್ ಡೀಟೇಲ್ಸ್. ಬ್ಯಾಂಗ್ಳೂರಲ್ಲಿ ಯಾರಿಗಾರು ಕಳಿಸ್ಬೇಕಾದ್ರೆ ಕಳಿಸ್ಬೋದು. ಅಷ್ಟೇ ಆಗಿತ್ತು ಇವತ್ತಿನ ಈ ವಿಡಿಯೋ. ಐ ಗೆಸ್ ನಿಮಗೆ ಇಷ್ಟ ಆಗಿದೆ ಆ್ಯಂಡ್ ನೀವೆಲ್ಲರೂ ಲೈಕ್ ಮಾಡಿರ್ತೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಹೊಸ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ದೆನ್ ನಿಮ್ಮ ಭೇಟಿ ನೆಕ್ಸ್ಟ್ ವ್ಲಾಗಲ್ಲಿ.